ನೋಡಿ ಆ ತರ ಹೇಳ್ಬಿಟ್ರೆ ಪೊಲೀಸ್ನವ್ರ ಮೇಲೆ ಇನ್ನೂ ಸ್ವಲ್ಪ ಗೌರವ ಬರುತ್ತೆ. ಅಲ್ಲ, ಅದು ಮಾಡಬೇಕಾದ ಕೆಲಸ. ಓಕೆ, ನಾಯಿ ಕಚ್ಚಿದೆ, ಇದು ಎಮರ್ಜೆನ್ಸಿ. ಅದು ಮಗುಗೆ, ಹೌದು, ಸಣ್ಣ ಮಗು. ನೀವು ನೋಡಿದ್ರೆ ಯಾರದೇ ಮುದ್ದಾದ ಮಗು, ಯಾವುದೇ ಜಾತಿಗೆ ಸೇರಲಿ, ಧರ್ಮಕ್ಕೆ ಸೇರಲಿ, ಮಗು 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 ಮಗುನೇ ನಾಳೆ ನಮಗೆ ಒಂದು ರಕ್ಷಣೆ ಆಗುವಂಥದ್ದು, ದೇಶದ ಒಂದು ಬೆಳವಣಿಗೆಗೆ ಸಹಕಾರ ಆಗುವಂಥದ್ದು. ಅಂಥ ಮಕ್ಕಳನ್ನು ಒಂದು ಹೇಗೆ ಒಂದು ಪುಟ್ಟ ಸಸಿಯನ್ನು ನಾವು ಬೆಳೆಸ್ತೀವೋ ಅದಕ್ಕಿಂತ ಮುತುವರ್ಜಿ ಮಾಡಿ ಬೆಳೆಸ್ಬೇಕಲ್ವ. ಆದ್ದರಿಂದ ಇದು ನೇರವಾಗಿ ನಾನು ಹೇಳ್ತೀನಿ, ದೇರ್ ಈಸ್ ಎ ನೆಗ್ಲಿಜೆನ್ಸ್, ನೋ ಡೌಟ್. ಆದರೆ ತರಬೇತಿ ಭಾಳ ಮುಖ್ಯ ಪೊಲೀಸರಿಗೆ, ಆದರೂ ಟ್ರಾಫಿಕ್ ಪೊಲೀಸರಿಗೆ. ಎಸ್ ಸರ್. ಮೂರ್ತಿ ಸರ್, ಏನು ಹೇಳ್ತೀರಿ? ನೋಡಿ ಸರ್, ಇಲ್ಲಿ ನಾನು ಇಷ್ಟು ಹೇಳಬೇಕು, ಕಾನೂನು ಜಾರಿಗೊಳಿಸೋ ವಿಧಾನ, ಕಾನೂನು ಇರೋ ಉದ್ದೇಶ ದುರ್ಬಳಕೆ ಆಗ್ತದೆ. ಯಾವ ರೀತಿ ಅಂದರೆ, ಈಗ ಹೌದು ಪೊಲೀಸ ಒಂದು ಅಧಿಕಾರಿನೂ ಆಯ್ತು, ಪೊಲೀಸ್ ಅಧಿಕಾರಿ ಅಂತ ಕರೆಯೋಣ, ಯಾಕೆ ಎಲ್ಲ ಪೊಲೀಸ್ ಕಾನ್ಸ್ಟೇಬಲಿಂದ ಹಿಡಿದು DG IG ಎಲ್ಲ ಒಂದೇ ಥರ ಬಟ್ಟೆ ಹಾಕಿರ್ತಾರೆ, ಹೌದು, ಎಲ್ಲ ಒಂದೇ ಇಲಾಖೆ ಕೆಲಸ ಮಾಡ್ತಾರೆ. ನಾವು ಅಲ್ಲಿ ಸ್ಥಾನಮಾನ ದುರುಪಯೋಗ ಅಥವಾ ದುರ್ಬಳಕೆ ಮಾಡೋದು ಬೇಡ. ಈಗ ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಅಂತ ಬಂದಿದ್ದು ಏನಕ್ಕೆ ಅಂದರೆ, ವಾಹನಗಳಿಂದ ಉಂಟಾಗತಕ್ಕಂಥ ಸಮಸ್ಯೆನ ರೆಗ್ಯುಲೇಟ್ ಮಾಡಲಿಕ್ಕೆ, ಹೌದು, ರೆಗ್ಯುಲೇಟ್ ಮಾಡಿಕ್ಕೆ ಬಂತು ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಬಂತು. ಅದ್ರ ಜೊತೆ ರಾಜ್ಯಗಳಿಗೆ ನೀವು ಅಲ್ಲಲ್ಲಿ ತಕ್ಕಾಗಿ ಆ ರಾಜ್ಯಕ್ಕೆ ಅನುಗುಣವಾದ ರೀತಿಯಲ್ಲಿ ನೀವು ಕಾನೂನು ಮಾಡ್ಕೊಳ್ಳಿ, ಆ ಆಕ್ಟ್ ಕಾರ್ಡ್ ಅಂತೇಳಿ ಇಂಡಿಯನ್ ಮೋಟರ್ ವೆಹಿಕಲ್ ರೂಲ್ಸ್ ಅಂತ ಮಾಡಿದ್ರು, ಕರ್ನಾಟಕ ಮೋಟರ್ ವೆಹಿಕಲ್ ರೂಲ್ಸ್ ಅಂತ ಮಾಡಿದ್ರು. ಸರ್, ಇದರಲ್ಲಿ ಏನಾಗಿದೆ, ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿ ಅಂದರೆ ನಾವಲ್ಲಿ ಹೇಳಿದೆ ಯಾರಾದರೂ ಆಗಲಿ, ಒಂದು ವಾಹನ ತಪಾಸಣೆ ಮಾಡಬೇಕಾದ್ರೆ ಒಂದು ಪ್ರೊಸೀಜರ್ ಅಂತ ಇದೆ ಸರ್. ನಿಜ ಸರ್, ಹೌದು. ಆ ಪ್ರೊಸೀಜರ್ನ ಮಾಡೋ ಉದ್ದೇಶ ಇಟ್ಕೊಂಡು ನೀವು ಮ್ಯಾನ್ ಹ್ಯಾಂಡಲ್ ಮಾಡೋಕ್ಕೆ ಹೋಗ್ತೀರಾ ಅಂದರೆ, ಸರ್ ನಾನೇ ಖುದ್ದಾಗಿ ನೋಡಿದ್ದೀನಿ ಸುಮಾರು 20 ವರ್ಷಗಳ ಮುಂಚೆ ಬೆಂಗಳೂರು ಟ್ರಾಫಿಕ್ ಎನ್ಫೋರ್ಸ್ಮೆಂಟು ಇಷ್ಟು ಡಿಫಿಕಲ್ಟ್ ಇರಲಿಲ್ಲ. ಹೌದು, ನಾನು ಒಪ್ಕೊತೀನಿ, ನಿಮಗೆ ಕರ್ತವ್ಯ ಮಾಡಲಿಕ್ಕೆ ಒತ್ತಡ ಇದೆ, ಟ್ರಾಫಿಕ್ ಜಾಸ್ತಿ ಆಗಿದೆ, ಜನಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ನೀವು ದಾರಿಲಿ ಹೋಗ್ಬೇಕಾದ್ರೆ ಸರ್, ನಾನೇ ಲೈವಲ್ಲಿ ನೋಡಿದ್ದೀನಿ, ಹ್ಯಾಂಡ್ಲ್ ಹಿಡಿದು ಕೆಳಗೆ ಎಳಿತಾರೆ ಸರ್. ನಿಜ. ಈಗ ನೋಡಿ, ನೀವು ಇವತ್ತು ಸಾವಾಗಿರೋದಕ್ಕೆ ನೀವು ಈ ಮಟ್ಟಕ್ಕೆ ಚರ್ಚೆ ಅರೇಂಜ್ ಮಾಡಿದ್ದೀರಾ. ಹೌದು. ಇಲ್ಲಿ ಎಷ್ಟೋ ಜನ ಅವರು ದೇಹಕ್ಕೆ ಕೈಕಾಲು ಮುರ್ಕೊಂಡಿರೋದು ಉಂಟು, ತಲೆ ಹೊಡ್ಕೊಂಡಿರೋದು ಉಂಟು, ಪೊಲೀಸವ್ರ ನೆಗ್ಲಿಜೆನ್ಸಿಂದ. ಹೌದು. ಸರಿಗ ಪೊಲೀಸವ್ರು ಮಾಡಿದ್ರೆ ಅದು ಡ್ಯೂಟಿ, ಅದೇ ಬೇರೆಯವರ ಕೆಲಸ ಮಾಡಿದ್ರೆ ನೆಗ್ಲಿಜೆನ್ಸ್. ಸಾಹೇಬ್ರು ಹೇಳ್ತಿದ್ರು, ನೆಗ್ಲಿಜೆನ್ಸ್ ಅಂತ ಹೇಳ್ತಿದ್ರು. ಆ ನೆಗ್ಲಿಜೆನ್ಸ್ಗೆ ಏನಿದೆ, BNS ಒಳಗೆ ಶಿಕ್ಷೆ ಇದೆ, ಕೇಸ್ ರಿಜಿಸ್ಟರ್ ಆಗುತ್ತೆ. ಅಂಥವ್ರು ಅವರು ರ್ಯಾಷನ್ ನೆಗ್ಲಿಜೆಂಟಿಂದ ಎಳೆದು ಬೀಳಿಸಿರೋದಕ್ಕೆ ಅವ್ರಿಗೆ ಇಂಪ್ರಿಸನ್ಮೆಂಟು ಕೂಡ ಆಗುತ್ತೆ ಸರ್. ಸರ್, ಆಮೇಲೆ ಈಗ ಟ್ರಾಫಿಕ್ ವೈಲೇಷನ್ ಕಮ್ಮಿ ಆಗಲಿ ಅಂತೇಳಿ ದಂಡದ ಮೊತ್ತ ಜಾಸ್ತಿ ಮಾಡಿದ್ರಿ ಅಮೆಂಡ್ಮೆಂಟ್ಗಳಲ್ಲಿ. ಈಗ ನೋಡಿ ಸರ್, ಈಗ ಕೆಲವು ರಾಜ್ಯಗಳು ಹೇಳ್ತಾರೆ, ನೀವು ಎನ್ಫೋರ್ಸ್ಮೆಂಟ್ ಮಾಡಿ, ಟ್ರಾಫಿಕ್ ಎನ್ಫೋರ್ಸ್ಮೆಂಟು, ಫಿಸಿಕಲ್ ಎನ್ಫೋರ್ಸ್ಮೆಂಟ್ ಮಾಡೋದ್ರಲ್ಲಿ ತಾವು ಸ್ವಲ್ಪ ಕಾನೂನನ್ನು ಅನುಸರಿಸಿ, ಆಮೇಲೆ ಸಾರ್ವಜನಿಕರು ತೊಂದರೆ ಆಗಬಾರ್ದು ಅಂತ. ಸರ್, ಇದು ಮಂಡ್ಯದ ಒಂದು ಕೇಸ್ ಸರ್, ಅಮಾನವೀಯ ಘಟನೆ ಇದು. ಅಲ್ಲಿ ನನ್ನ ಪ್ರಕಾರ ಅಲ್ಲಿ ಕೇವಲ ಅವ್ರು ಯಾರು ಡ್ಯೂಟಿ ಮಾಡಿರ್ತಾರಲ್ಲ ಅವ್ರನ್ನ ಸಸ್ಪೆಂಡ್ ಮಾಡೋದಲ್ಲ, ಅವ್ರ ಮೇಲೆ FIR ರಿಜಿಸ್ಟರ್ ಮಾಡಬೇಕು. ಒಂದು ವೇಳೆ ಸರ್ಕಾರ FIR ರಿಜಿಸ್ಟರ್ ಮಾಡಲಿಲ್ಲ ಅಂದರೆ ಆ ಮಗು ತೀರ್ಕೊಂಡಿದ್ದಿಲ್ಲ ಸರ್, ಆ ಒಂದು ಅಪಘಾತದಿಂದ. ಈ ನೆಗ್ಲಿಜೆನ್ಸ್ ಯಾರಿಂದ ಆಯಿತು? ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಗಳಿಂದ ನೆಗ್ಲಿಜೆನ್ಸ್ ಆಗಿ ಅಂತ ಹೇಳ್ಬಿಟ್ಟು ಆ ಸ್ಥಳೀಯ ಠಾಣೆನಲ್ಲಿ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಸರ್, ಜಸ್ಟ್ ಈಗ ಅಮಾನತು ಮಾಡಿದ್ದಾರೆ ಮೂವರನ್ನ. ನೋಡಿ ಸರ್, ನಮ್ಮಲ್ಲಿ ಅಮಾನತು ಅನ್ನೋ ಒಂದು ವಿಚಾರ, ನಮ್ಮ ಕರ್ನಾಟಕದ ಪೊಲೀಸ್ ಅಧಿಕಾರಿಗಳಿಗೆ ಏನೇನೂ ಕೆಲಸ ಮಾಡಲ್ಲ, ಆತನಿಗೆ ಅರ್ಧ ಸಂಬಳ ಬರುತ್ತೆ, ಆತ ಡ್ಯೂಟಿ ಮಾಡಿ ಅವಾಗ ಟೆನ್ಷನ್ ಇರ್ತಾನೆ, ಡ್ಯೂಟಿ ಬ್ಯುಸಿ ಇರ್ತಾನೆ, ಒಂದು 6 ತಿಂಗಳು ಅಮಾನತಲ್ಲಿ ಇಟ್ಟರೆ ಆತ ಪ್ಲೀಗ್ರಿಮೇಜ್ಗೆ ಹೋಗ್ತಾನೆ, ಟೂರ್ಗೆ ಹೋಗ್ತಾನೆ, ಮನೆ ಕಡೆ ಕಾಲ ಕಳೀತಾನೆ, ಅವನಿಗೆ ಏನೂ ಅನ್ಸೋದಿಲ್ಲ. ಅವನಿಗೆ ವೇತನ ಕಟ್ ಮಾಡಿ ಒಂದು ಸ್ವಲ್ಪ ದಿನ ವೇತನ ಇಲ್ದಂಗೆ ಮಾಡಬೇಕು. ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆದರೆ, ಈ ಥರ ಕ್ರಿಮಿನಲ್ ಅಫೆನ್ಸ್ ಆದರೆ ಸರ್, ಆತನ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಆತನ ಜೈಲಿಗೆ ಕಳಿಸ್ಬೇಕು. ಅದು ಸಾಬೀತಾದರೆ, ಅವರ ನೆಗ್ಲಿಜೆನ್ಸ್ ಸಾಬೀತಾದರೆ, ಸರ್ ಈಗ ನೆಗ್ಲಿಜೆನ್ಸ್ ಸಾಬೀತು ಆಗೋಗಿದೆ, ಯಾಕಂದ್ರೆ ನಮ್ಮ ಮಗು ಡೆತ್ ಆಗಿದೆ, ಅವನು ಡ್ಯೂಟಿ ಮೇಲೆ ಇದ್ದಾನೆ, ಹಂಗಾಗಿ ಇದು ಪ್ರೂವ್ ಆಗುತ್ತೆ ಕೇಸು. ಇದನ್ನ ತಾವು ಅಲ್ಲಿ ಮಂಡ್ಯದಲ್ಲಿ ಏನು ಸಾರ್ವಜನಿಕರಿದ್ದೀರಿ, ದಯಮಾಡಿ ಮುಂದೆ ಬಂದು ಆ ಯಾರು ಪೊಲೀಸ್ ಆಫೀಸರ್ ಹೆಸರು ತಗೊಂಡು ಆತನ ಮೇಲೆ FIR ಮಾಡಿಸಿ. ಒಂದು ವೇಳೆ ನಿಮ್ಗೇನು ಕಾನೂನು ನೆರವು ಬೇಕಾದ್ರೆ ಹೇಳಿ, ಇಂಥ ಮಕ್ಕಳು ವಿಚಾರದಲ್ಲಿ ಬನ್ನಿ, ಬೆಂಗಳೂರಿಗೆ ಬನ್ನಿ, ಅಲ್ಲೇ ನಮ್ಮ ಲೋಕಲ್ ವಕೀಲರಿದ್ದಾರೆ, ಅವ್ರಿಗೆ ಹೇಳಿ ಆತನ ಮೇಲೆ FIR ಮಾಡಿಸೋ ವ್ಯವಸ್ಥೆ ಮಾಡ್ಸೋಣ. ಇದು ಒಂದು ಪಾರ್ಟ್ ಆದರೆ ಸರ್, ನಾವು ಸರ್ ಎಲ್ಲ ಪೊಲೀಸ್ ಆಗಿರಲ್ಲ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಕೆಲವು ಇದು ಬರ್ತವೆ, ಏನು
ವಿಡಿಯೋಗಳು ಬರ್ತವೆ, ಕೆಲವು ಪೋಸ್ಟ್ ಸ್ಟಿಕ್ಕರ್ಸ್ ಹಾಕ್ತಾರೆ, Okay. ಪೊಲೀಸ್ ಅಧಿಕಾರಿ ತಡೆಯಂಗಿಲ್ಲ ಅಂತ. ಅದೆಲ್ಲ ಸುಳ್ಳು ಸರ್. ಯಾವುದೇ ನ್ಯಾಯಾಲಯ, ಯಾವುದೇ ಕಾನೂನು ಪೊಲೀಸ್ ಅಧಿಕಾರಿ ತಪಾಸಣೆ ಮಾಡಬಾರ್ದು ಅಂತ ಯಾವ ಕಾನೂನು ಹೇಳಿಲ್ಲ. ಹೌದು. ಯಾವ ಕಾನೂನು ಹೇಳಿಲ್ಲ. ಆದರೆ ಅದನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿದೆ ಕಾನೂನು. ಕರ್ನಾಟಕ ಪೊಲೀಸ್ ಆಕ್ಟ್ ಹೇಳುತ್ತೆ, ನಮ್ಮ BNSS ಹೇಳುತ್ತೆ. ಸರ್ ಇಷ್ಟೆಲ್ಲ ಹೇಳಿದ್ರು ಸರ್ ಇವರು ಉದ್ದೇಶಪೂರ್ವಕವಾಗಿ ಈ ಥರ ಆಕ್ಟ್ ಮಾಡ್ತಾರೆ ಅಂದರೆ ಹೋಮ್ ಮಿನಿಸ್ಟ್ರು ಸರ್, ನಮ್ಮ ಹೋಮ್ ಮಿನಿಸ್ಟ್ರಿಗೆ ಅವ್ರಿಗೆ ಟೈಮ್ ಇಲ್ಲ ಸರ್ ಇವೆಲ್ಲ ಮಾಡಲಿಕ್ಕೆ. ದಿನ ನೋಡ್ತಾರೆ ಸತ್ಯವಾಗೂ ಇಂಥ ಅಮಾನವೀಯ ಘಟನೆಗಳಾದಾಗ ಒಂದು ತುರ್ತು ಮೀಟಿಂಗ್ ಕರೆದು ಪೊಲೀಸು DIG ಸಲೀಂ ಅವರು ಟ್ರಾಫಿಕ್ ಎಕ್ಸ್ಪರ್ಟ್ ಆಗಿದ್ರು. ನಮ್ಮ ಸಲೀಂ ಅವರು ನಮ್ಮ ಬೆಂಗಳೂರು ಟ್ರಾಫಿಕ್ ಅವರು ರಿಫಾರ್ಮರ್ ಅವರು, ನಿಜ. ನಮ್ಮ ಲೋಕಲ್ ಬೆಂಗಳೂರವರು. ಹಂಗಾಗಿ ಬೆಂಗಳೂರನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅವರು. ಈ ಟ್ರಾಫಿಕ್ ಅರ್ಥ ಮಾಡ್ಕೊಂಡಿದ್ದಾರೆ, ಟ್ರಾಫಿಕ್ ಸಮಸ್ಯೆ ಅರ್ಥ ಮಾಡ್ಕೊಂಡಿದ್ದಾರೆ ಸರ್. ನೋಡಿ ಇವತ್ತು ಬೆಂಗಳೂರು ಕರ್ನಾಟಕದ ಟ್ರಾಫಿಕ್ ಸಮಸ್ಯೆ ಎಲ್ಲ ಮಹಾನಗರಗಳು ಸರ್. ಈಗ ನಮ್ಮಲ್ಲಿ ತಮ್ಗೆ ಗೊತ್ತಿರಲಿ, ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಯಾವಾಗ ಓಪನ್ ಆಗ್ತಾ ಗೊತ್ತಾ ಸರ್? ಒಂದು ನಗರದಲ್ಲಿ ಅಥವಾ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚು ವಾಹನ ದಟ್ಟಣೆ ಇದ್ದಾಗ ಅಲ್ಲಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮಾಡ್ತಾರೆ, ಸರ್ಕಾರ ಮಾಡುತ್ತೆ. ಅದಕ್ಕೆ ಒಬ್ರು ಇನ್ಸ್ಪೆಕ್ಟರ್ ಅಂತ ಇರ್ತಾರೆ, ಅದಕ್ಕೆ ಸಬ್ ಇನ್ಸ್ಪೆಕ್ಟರ್ ಕೊಡ್ತಾರೆ, ಅಲ್ಲಿ ಎನ್ಫೋರ್ಸ್ಮೆಂಟ್ ಅಂತ ಬೇರೆ ಮಾಡ್ತಾರೆ. ಎನ್ಫೋರ್ಸ್ಮೆಂಟ್ ಏನ್ ಗೊತ್ತಾ ಸರ್? ಟ್ರಾಫಿಕ್ ಕರ್ತನೆ ಒಂದು ಸಾಹೇಬ್ರು ಹೇಳ್ದಂಗೆ ಅಪಘಾತ ರಹಿತ ಸಮಾಜ ಮಾಡಬೇಕು ಅಂತ ಉದ್ದೇಶ. ಹೌದು. ಇವರು ಅಪಘಾತ ಇವರು ದಂಡ ವಸೂಲಿ ಮಾಡಕ್ಕೆ ಎಷ್ಟೋ ಕೇಸ್ ನೋಡಿದೀವಿ. ನೀವು ದಯವಿಟ್ಟು ಕೋಯರ್ಸಿವ್ ಮೆಜರ್ ತಗೋಬೇಡಿ ಅಂತ. ಏನ್ ಕೋಯರ್ಸಿವ್ ಮೆಜರ್ ಅಂದ್ರೆ, ನೀವು ಬಲವಂತವಾದ ಎನ್ಫೋರ್ಸ್ಮೆಂಟ್ ಮಾಡಿ ಸಾರ್ವಜನಿಕರ ಆಸ್ತಿ ಪಾಸ್ತಿ ನಷ್ಟ ಆಗೋದು, ಸಾರ್ವಜನಿಕ ಪ್ರಾಣ ಮಾಡಬೇಡಿ ಅಂತೇಳಿ ಎಷ್ಟೋ ನಮ್ಮ ಸನ್ಮಾನ್ಯ ಸುಪ್ರೀಂ ಕೋರ್ಟು, ಸನ್ಮಾನ್ಯ ಹೈಕೋರ್ಟ್ ನ್ಯಾಯಮೂರ್ತಿಗಳು ಆದೇಶಗೊಳಿಸಿದ್ದಾರೆ. ಅಷ್ಟೇ ರೀತಿ ಸರ್, ಮೇಲ್ ಆಫೀಸರ್ಗಳು ನಾವು ಏಕದಮ್ ಅವ್ರಿಗೆ ನಗಲಿ ಅಂತ ವಹಿಸಬಾರ್ದು. ನಾವು ಮೇಲ್ ಆಫೀಸರು ನಮ್ಮ ನಾಗರಾಜ್ ಸರ್ ಹೇಳ್ದಂಗೆ ಕ್ರಮ ವಹಿಸ್ತಾರೆ. ಆದ್ರೆ ಇಲ್ಲಿ ಏನಾಗುತ್ತೆ ಗೊತ್ತಾ ಸರ್, ಇಲ್ಲಿ ಗೊತ್ತಿದ್ದು ಮಾಡೋ ತಪ್ಪು. ಯಾರು ಗೊತ್ತಿದ್ದು ಸರ್, ನಿಮ್ ಗಾಡಿ ಹೋಗ್ತಿದ್ರು ಸರ್, ನಿಮ್ ಗಾಡಿ ಹಿಡಿದು ಎಳೆಯೋದು, ಏನಾದ್ರು ಅನಾಹುತ ಆಗುತ್ತೆ ಗೊತ್ತವ್ರಿಗೆ, ಗೊತ್ತಿದ್ದು ಮಾಡೋ ತಪ್ಪಿಗೆ ಏನ್ ಶಿಕ್ಷೆ ಕೊಡ್ಬೇಕು?